ಪ್ರ್ಯಾಂಕ್ ಮಾಡಿ ಏನು ಗಿಫ್ಟ್ ಕೊಡಲಿಲ್ಲ ಅಂದ್ಕೊಂಡಿದ್ರೆ ನಾ ಕೊಟ್ಟ ಚಿಪ್ಪಿ ಕಲ್ಲು ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಹೇಮನ್ ಚಾನಲ್. ಇವತ್ತು ಸಂಡೇ ಏನಿರುತ್ತೆ ಸ್ಪೆಷಲ್? ಎಲ್ಲರಿಗೂ ಸ್ಪೆಷಲ್ ಇರುತ್ತೆ, ನನಗೇನಿರಲ್ಲ. ಈಗ ತಿಂಡಿ ಮಾಡಬೇಕು, ಮ್ಯಾಗಿ ಮಾಡೋಣ ಅಂತಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ತಂಗಿ ಇಲ್ಲ, ಮತ್ತು ಬೆಂಗಳೂರಲ್ಲಿದ್ದರೆ ಪರಿಸ್ಥಿತಿ ಇದ್ದಾನೆ. ಮ್ಯಾಗಿ ಮಾಡಿಕೊಂಡು ಏನಾದರೂ ಮಾಡ್ಕೊಂಡು ತಿನ್ನಬೇಕಾಗತ್ತೆ. ಮತ್ತು ಇವತ್ತು ನೈಟ್ ಬೇರೆ ಊರಿಗೆ ಹೋಗಬೇಕು, ನಾಳೆ ಅಣ್ಣನ ಮದುವೆ ಇದೆ, ಅದಕ್ಕೋಸ್ಕರ. ನಿನ್ನೆ ಪುಟ್ಟಿನೇ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದಾಳೆ. ಎಷ್ಟು ಗಂಟೆಗೆ ಹೋಗೋದು ನೋಡಬೇಕು. ಸ್ವಲ್ಪ ಬಿಯರ್ಡ್ ಎಲ್ಲ ಟ್ರಿಮ್ ಮಾಡಿಕೊಂಡು ತಿಂಡಿ ತಿಂದು ಫಸ್ಟು, ಆಮೇಲೆ ಬಿಯರ್ಡ್ ಟ್ರಿಮ್ ಮಾಡ್ಕೊಬರೋಣ ಬನ್ನಿ. ಅಯ್ಯೋ ಹೋಯ್ತಲ್ಲ ಗುರು, ವಿಡಿಯೋ ಮಾಡಕ್ ಹೋಗಿ. ಗೈಸ್, ಮ್ಯಾಗಿ ತಿನ್ಕೊಂಡು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ. ಎಷ್ಟು ಬೇಗ ಟೈಮ್ ಆಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಆಯ್ತಾ, 1 ಗಂಟೆ ಆಗ್ಬಿಟ್ಟಿದೆ. ಹಸ್ವಾಗ್ತಿದೆ. ಏನಕ್ಕೆ ಅಂತ ನೋಡಿದ್ರೆ ಟೈಮ್ ಆಗ್ಬಿಟ್ಟಿದೆ, ಊಟ ಟೈಮ್ ಅಲ್ಲ. ಏನಾರು ಊಟ ಏನ್ ಸಾಯತ್ತಪ್ಪ ಇಲ್ಲಿ ನಾಯಿ ಅಂತೂ. ಊಟ ಮಾಡ್ಬೇಕಲ್ಲ ಗೈಸ್. ಇವಾಗ ಪಿಜ್ಜಾ ತಿಂದಾನೆ ತುಂಬಾ ದಿನ ಆಯ್ತು, ಅದಕ್ಕೋಸ್ಕರ ನಾನು ಡಾಮಿನೋಸ್ ಇಂದಾನೆ ಆರ್ಡರ್ ಮಾಡೋಣ ಅಂತಿದ್ದೀನಿ. ಆರ್ಡರ್ ಮಾಡೋಣ ಇವಾಗ. ಆರ್ಡರ್ ಮಾಡಿರೋ ಪಿಜ್ಜಾ ಬಂದಿದೆ ಗೈಸ್, ತಗೊಂಡ್ ಬರೋಣ ಹೋಗಿ. ಇನ್ನು ಕೆಳಗಡೆ ಇದ್ದೀನಿ ಅಂತ ಹೇಳಿದ್ರಪ್ಪ, ನೋಡೋಣ ಎಲ್ಲಿದೆ ಅಂತ. ಪಾಪ ನನ್ನ ಬೈಕ್. ಗೈಸ್, ಆರ್ಡರ್ ಮಾಡಿರೋದು ಬಂದಿದೆ ಇವಾಗ. ಚಿಕನ್ ಪಾಪ್ಕಾರ್ನ್ ನೋಡಿ ಗೈಸ್, ಎಷ್ಟು ಕಡಿಮೆ ಕೊಟ್ಟಿದ್ದಾರೆ ಅಂತ. ಪಿಜ್ಜಾ ನೋಡಿ ಗೈಸ್, ನಗೆಟ್ ಕೊಟ್ಟಿದ್ದಾನೆ, ಮತ್ತು ಚಾಕೊಲೋವಾ ಕೇಕ್, ಮತ್ತು ಇದೇನೋ ಸಾಸ್ ಕೊಟ್ಟಿದ್ದಾನೆ. ಸಲ್ಕೊಂಡು ಬಂದ್ಬಿಟ್ಟಿದ್ದಾರೆ ಇಲ್ಲೆಲ್ಲ ನೋಡಿ. ಇಲ್ಲಿಂದ ಹತ್ರ ಇದೆ. ಬಿಯರ್ಡ್ ಶೇಪ್ ಎಲ್ಲ ಮಾಡಿಸ್ಕೊಬಂದು ಕೆಲಸ ಜಾಸ್ತಿ ಇತ್ತು, ಕೆಲಸ ಮಾಡ್ಕೊತ ಇದ್ದೆ. ಸಂಡೇ ಅಲ್ಲ ಆದ್ರೂ ಕೆಲಸ ಇತ್ತು, ಕೆಲಸ ಮಾಡ್ತಿದ್ದೆ. ಇವಾಗ ರೆಡಿಯಾಗಿದ್ದೀನಿ ನೋಡಿ ಹೆಂಗೆ ಕಾಣಿಸ್ತಿದೆ. ಇದು ಅಭ್ಯಾಸ ಇಲ್ಲ ನನಗೆ, ಡೌನ್ ಶೋಲ್ಡರ್ ಟೀ ಶರ್ಟು ನನಗೆ ಅಷ್ಟು ಕಂಫರ್ಟ್ ಅಂತ ಅನಿಸಿಲ್ಲ. ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ. ಹೆಂಗಾದ್ರೂ ಮನೆಗೆ ಹೋಗೋದಲ್ಲ, ಟ್ರೈನ್ ಮೇಲೆ ಮಲಗೋಕೆ ಅಷ್ಟೇ. ಮಂಜು ಮತ್ತು ಮಮತಾ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು ರೈಲ್ವೆ ಸ್ಟೇಷನ್ಗೆ. ರೈಲ್ವೆ ಸ್ಟೇಷನ್ ಜಸ್ಟ್ ಬಂದೆ. ಮಂಜು ಮತ್ತು ಮಮತಾ ಹೋದ್ರಿ. ಇವಾಗ ನೋಡೋಣ. ಪ್ಲಾಟ್ಫಾರ್ಮ್ 3 ಅಂತ ತೋರಿಸ್ತಿದ್ಯಪ್ಪ, ಟ್ರೈನ್ ನಂಬರ್ ನೋಡ್ಕೊಂಡು ಬಂದಿದ್ದೀನಿ ಇವಾಗ. ನಾನು ಹೋಗೋ ಟ್ರೈನ್ ಬಂತ ಇವಾಗ. ಟ್ರೈನಲ್ಲಿ ವಾಶ್ರೂಮ್ ಹೆಂಗಿದೆ ನೋಡಿ, ನೋಡಿ ಚೆನ್ನಾಗಿದೆ. ಇದು ಪುಷ್ ಬಟನ್ ಫ್ಲಶ್ ಆಗುತ್ತೆ. ಹಸ್ವಾಗ್ತಿದೆ ಗೈಸ್ ಇವಾಗ. ಇದನ್ನು ತಿನ್ನ ಬಿಂಗೋ ಮತ್ತು ವಾಟರ್ ಬಾಟಲ್ ಇದೆ, ಬ್ಯಾಗ್ ಅಲ್ಲಿ ಇಟ್ಟಿದ್ದೀನಿ ನೋಡಿ. ಜಸ್ಟ್ 1 hour ಬಂದು ರೀಚ್ ಆದೆ. ಪಪ್ಪ ಮೊದಲೇ ಬಂದಿದ್ರು, ಒಂದು ಅರ್ಧ ಗಂಟೆ ಆಯಿತು ಬಂದು, ವೇಟ್ ಮಾಡ್ತಿದ್ರು. ಬಂದಿದ್ದಾರೆ ಇವಾಗ. ಹೋಗೋಣ ಪಪ್ಪನ ಜೊತೆ. ಬೈಕ್ ತೆಗಿತಿದ್ದಾರೆ ಅಲ್ಲಿ. ಗೈಸ್, ಮನೆಗೆ ಬಂದೆ ಇವತ್ತು ಬೆಳಿಗ್ಗೆ. ಎಷ್ಟು ಒಂದು 7 ಆಗಿತ್ತು. ಎಲ್ಲರೂ ರೆಡಿ ಆಗ್ತಾವ್ರೆ ಮದುವೆಗೆ ಹೋಗಕ್ಕೆ ಅಂತ ಹೇಳಿ.
ಮದ್ವೆಗೆಲ್ಲ ಹೋಗಿ ಬಂದ್ವಿ ಇವಾಗ. ಮತ್ತೆ ಅಂದರೆ ಪುಟ್ಟಿಗೆ ಪ್ರ್ಯಾಂಕ್ ಮಾಡಿದ್ದೆ ಅಂದ್ಕೊಂಡಿರ್ಬೋದು ನೀವು. ಗಿಫ್ಟ್ ಕೊಟ್ಟಿರಲಿಲ್ಲಲ್ಲ, ಅದೇ ಗಿಫ್ಟ್ ಕೊಟ್ಟಿದ್ದೀವಿ ನೋಡಿ. ಶೂ ಕೊಡಿಸಿದ್ದು, ಆರ್ಡ್ರ್ ಮಾಡಿದ್ದು ಹಾಗೆ ಇಲ್ಲೇ ಅಡ್ರೆಸ್ಗೆ ಹಾಕಿದ್ದೆ ನಾನು. ನೋಡಿ ಶೂ ಹೆಂಗಿದೆ ಅಂತ. ನೋಡಿ ಗೈಸ್, ಇದೇ ಗಿಫ್ಟ್ ಕೊಟ್ಟಿರೋದು. ಎಂತ ಹೇಳಲೇ ಇಲ್ಲ ನೀನು. ಗಿಫ್ಟ್ ಕಮ್ಮಿ ಆಯ್ತು ಅದಕ್ಕೆ. ಮತ್ತೆ ಕಮ್ಮಿ ಆಯ್ತು. ಅವರೆಲ್ಲ ಪ್ರ್ಯಾಂಕ್ ಮಾಡಿ ಏನು ಗಿಫ್ಟ್ ಕೊಡ್ಲಿಲ್ಲ ಅನ್ಕೊಂಡಿದ್ರೆ ನಾ ಕೊಟ್ಟ. ಅದಕ್ಕೋಸ್ಕರ ನೀವು ವಿಡಿಯೋ ಮಾಡೋದು. ಇಬ್ರು ಕೊಟ್ಟಾರೆ, ಅವರು ಮಮತಾ ಅವರು ಕೊಟ್ಟಾರೆ ಗಿಫ್ಟ್. ಎಂತ ಅದು? ಅದು ಯೂಸ್ಫುಲ್ ಪ್ರಾಡಕ್ಟ್, ಹ್ಮ್, ವೆರಿ ವೆರಿ ಯೂಸ್ಫುಲ್ ಪ್ರಾಡಕ್ಟ್ ಅಷ್ಟೇ. ಬಳ್ಚು ಬಳ್ಚು ಚಿಪ್ಪಿಕಲ್ಲು ಚಿಪ್ಪಿಕಲ್ಲು. ಚಿಪ್ಪಿಕಲ್ಲು ಅಂತ ಸಣ್ಣ ಸಣ್ಣದೆಲ್ಲ ಜಾಸ್ತಿ ಸಣ್ಣದೆಲ್ಲ ಚಿಪ್ಪಿ ಕೂಡ ಹಾಕುವ. ಯಪ್ಪ, ತೆಗಿತಿರ್ಬೇಕು. ತೆಗೆದ್ಮೇಲೆ ಇಷ್ಟು ತೆಗೆದ್ರೆ ಒಂದು ಇಷ್ಟ ಆಗೋದಲ್ಲ. ಗೈಸ್, ಬಲ್ಚ್ ಕೊಟ್ಟಿದ್ರಲ್ಲ ಚಿಕ್ಕಪ್ಪನ ಮನೆಯಿಂದ, ಅದನ್ನ ನಾಳೆ ಮಾಡ್ತಾರೆ. ಮತ್ತೆ ನಿಮ್ಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್.